ನನಗೆ ಇವತ್ತು ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಮೆಟ್ರೋದಲ್ಲಿ ಹೋಗಬೇಕು ಅಂತ, ಬೆಂಗಳೂರು ಮೆಟ್ರೋದಲ್ಲಿ. ಸರಿ ಮೆಟ್ರೋದಲ್ಲಿ ಹೋಗೋಣ ಅಂತ ಮತ್ತು ಮೆಟ್ರೋ ಒಳಗಡೆ ಹೋದೆ. ಎಂಟ್ರೆನ್ಸಲ್ಲಿ ಸರಿ ಅಂತ ಎಂಟ್ರಿ ಕೊಟ್ವಿ. ಆಮೇಲೆ ಅಲ್ಲಿ ಕೌಂಟ್ರಲ್ಲಿ ಟಿಕೆಟ್ ತೊಗೊಳ್ಬೇಕಿತ್ತು. ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ಅಂದರೆ ನಮಗೆ ಕಾಯಿನ್ ಟೈಪ್ ಇರುತ್ತೆ. ಆ ಕಾಯಿನ್ನ ತೊಗೊಂಡು ಬಂದು ಇಲ್ಲಿ ಎಂಟ್ರಿ ಆಗಬೇಕಂದ್ರೆ ಕಾಯಿನ್ನ ಪ್ರೆಸ್ ಈ ಒಂದು ಇದು ಇರುತ್ತೆ, ಅದಕ್ಕೆ ಟಚ್ ಮಾಡಬೇಕು. ಇಲ್ಲಿ ಹಾಕ್ತಿದ್ದಾರಲ್ಲ ಈ ಥರ ಸ್ಟಾರ್ಟಿಂಗ್ ಇವ್ರಿಗೆ ಬರಲಿಲ್ಲ, ಅದಕ್ಕೆ ಆಮೇಲೆ ನಾನೇ ತೋರಿಸ್ಕೊಟ್ಟೆ. ಇಲ್ಲಿ ಹಾಕೊಂಡು ಈ ಥರ ಹಾಕಬೇಕು. ಈ ಥರ ಹಾಕಿದ್ಮೇಲೆ ಅದು ಓಪನ್ ಆಗುತ್ತೆ, ಗೇಟ್ ಟೈಪು. ಅದು ಓಪನ್ ಆದಮೇಲೆ ನಮಗೆ ಒಳಗಡೆ ಬಿಡ್ತಾರೆ. ಅದಿಲ್ಲ ಅಂದರೆ ನಮಗೆ ಒಳಗಡೆ ಬಿಡೋಲ್ಲ. ಸರಿ ಅಂತ ಎಂಟ್ರಿ ಕೊಟ್ವಿ. ಒಳಗಡೆ ನೋಡ್ತಿದ್ದೆ, ಅಷ್ಟರಲ್ಲಿ ನಮ್ಮ ಟ್ರೈನ್ ಬಂದೇ ಬಿಡ್ತು. ಸರಿ ಆಯಿತು, ಟ್ರೈನ್ ಬಂತಲ್ಲ ಅಂತ ಹತ್ಕೊಂಡು ಒಂದು ಸ್ವಲ್ಪ ಹೊತ್ತಿಗೆ ಮೆಟ್ರೋದಲ್ಲಿ ಒಂದು ವಾಯ್ಸ್ ಕೇಳಿಸ್ತು. ಯಾರು ತಲುಪಲಿದೆ, ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ರೈಲು ಇಳಿಯುವ ಮುನ್ನ ಪ್ಲಾಟ್ಫಾರ್ಮ್ಗೆ ಇರುವ ಅಂತರದ ಬಗ್ಗೆ ಗಮನವಿರಲಿ. ಇದಾಗಿತ್ತು ನನ್ನ ಈ ದಿನದ ಮಿನಿ ವ್ಲಾಗ್. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.